ಪ್ರೈಸ್ ದ ಲಾರ್ಡ್. ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನಮಗೆ ವಿರೋಧಿಯಲ್ಲದವನು ನಮಗೆ ಪರವಾದಿ. ಇಂದಿನ ವಾಚನದಲ್ಲಿ ಶಿಷ್ಯನಾದ ಯೌವಾನನು, ಗುರುವೇ, ಯಾರೊಬ್ಬನು ತಮ್ಮ ಹೆಸರಿನಲ್ಲಿ ದೆವ್ವ ಬಿಡಿಸುವುದನ್ನು ಕಂಡಾಗ ಅವನು ನಮ್ಮವನಲ್ಲ, ಆದ ಕಾರಣ ತಡೆದೆವು ಎಂದು ಯೇಸುವಿಗೆ ತಿಳಿಸಿದಾಗ, ಅವನನ್ನು ತಡೆಯಬೇಡಿ, ನನ್ನ ಹೆಸರಿನಲ್ಲಿ ಅದ್ಭುತ ಮಾಡುವವನು ನನ್ನ ಕುರಿತಾಗಿ ಅಪಪ್ರಚಾರ ಮಾಡನು ಎಂಬುದಾಗಿ ಯೇಸು ಅವನಿಗೆ ತಿಳಿಸುತ್ತಾರೆ. ಇಲ್ಲಿ ನಾವು ನೋಡ್ತೇವೆ, ಶಿಷ್ಯರಲ್ಲಿರುವ ಅಸೂಯೆಯೇ ಇದಕ್ಕೆ ಮುಖ್ಯ ಕಾರಣವಾಗಿದೆ. ಆ ವ್ಯಕ್ತಿ ಯೇಸು ಹೆಸರಿನಲ್ಲಿ ದೆವ್ವ ಬಿಡಿಸುವುದನ್ನು ಅವರು ತಡೆ ಹಿಡಿದ್ರು. ಅವರನ್ನು ಯೇಸು ಇಂದು ತಿದ್ದುತ್ತಾರೆ. ಪ್ರಿಯರೇ, ಯೇಸು ಎಂಬ ನಾಮ ಒಂದು ಸಭೆಯ, ಒಂದು ಮಿನಿಸ್ಟ್ರಿಯ ಮಾತ್ರ ಸಿರಿ ಸಂಪತ್ತಲ್ಲ. ಈ ಅತಿಶಯ ನಾಮ ಎಲ್ಲ ಪಾಪಿಗಳ ರಕ್ಷಣೆಗಾಗಿ. ಈ ನಾಮದಲ್ಲಿ ವಿಶ್ವಾಸ ಇಡುವವರು, ಮಾರ್ಕನ ಶುಭ ಸಂದೇಶ 16:17 ಹೇಳುವಂತೆ, ಅನೇಕ ಅದ್ಭುತ ಕಾರ್ಯಗಳು ವಿಶ್ವಾಸ ಇಡುವವರ ಮುಖಾಂತರ ಜರುಗುವುದು. ರೋಗ ಸೌಖ್ಯ, ದೆವ್ವ ಪೀಡಿತರು ಸ್ವಸ್ಥರಾಗುವರು ಮತ್ತು ಇನ್ನಿತರೆ. ಯೇಸು ತನ್ನ ಹೆಸರಿನಲ್ಲಿ ಒಳಿತು ಮಾಡುವವರನ್ನು ತಡೆಯಬೇಡಿ ಎಂಬುದಾಗಿ ತಿಳಿಸುತ್ತಾರೆ. ಪ್ರಿಯರೇ, ಇಂದು ನಾವು ನಮ್ಮ ಸಭೆ, ಮಿನಿಸ್ಟ್ರಿ, ಕುಟುಂಬ ನೋಡುವಾಗ ಅವರು ನಮ್ಮವನಲ್ಲ, ಆದ ಕಾರಣ ನಾವು ಈ ಬೇರೆ ಸಭೆಗಳನ್ನು, ಬೇರೆ ಮಿನಿಸ್ಟ್ರಿಗಳಲ್ಲಿ ಆಗುವ ದೈವಿಕ ಕಾರ್ಯಗಳಲ್ಲಿ ಸಂತೋಷಿಸುವ ಬದಲು ನಾವು ಅವರ ವಿರುದ್ಧವಾಗಿ ಅಸೂಯೆ ಪಟ್ಟು ಅಪಪ್ರಚಾರ ಮಾಡುವುದು, ಗೊಣಗುಟ್ಟುವುದು, ಅವರನ್ನು ಒಂದು ಕೀಳು ದೃಷ್ಟಿಯಿಂದ ನೋಡುವುದು, ಈ ರೀತಿ ದೇವರ ಮುಂದೆ ನಾವು ಮೂರ್ಖರೆನಿಸಿಕೊಳ್ಳುತ್ತೇವೆ. ದೇವರ ವಾಕ್ಯವನ್ನು ಯಾರೂ ಬಂಧಿಸುವುದಕ್ಕೆ ಸಾಧ್ಯವಿಲ್ಲ. ಇದು ನನ್ನ ಆಸ್ತಿ ಎಂದು ಯಾರು ಹೇಳುವಂತಿಲ್ಲ. ನಾವು ಯೇಸು ಮನೋಭಾವ ಉಳ್ಳವರಾಗಬೇಕು. ನಾವು ಒಂದೇ ಆತ್ಮರಿಂದ, ಒಂದೇ ವಿಶ್ವಾಸದಿಂದ ತುಂಬಿದವರಾಗಿದ್ದೇವೆ. ಒಂದೇ ಸಭೆಗಾಗಿ ನಾವು ಶ್ರಮಿಸುವವರಾಗಬೇಕು. ಒಬ್ಬ ಮನುಷ್ಯ ದೇಹ, ಪ್ರಾಣ, ಆತ್ಮದಲ್ಲಿ ದೆವ್ವ ಪೀಡಿತನಾದಾಗ ಅದು ಅವನ ದೇಹಾತ್ಮ ಪ್ರಾಣ ನಷ್ಟಕ್ಕೆ ಕಾರಣವಾಗುತ್ತೆ. ಮಾತ್ರವಲ್ಲ, ಇತರರು ಕೂಡ ಆತನಿಂದ ಕಷ್ಟ, ನಷ್ಟ, ನೋವು ಅನುಭವಿಸುತ್ತಾರೆ. ಯೇಸು ರೋಗಿಗಳ ಮೇಲೆ ಕರುಣೆ, ಕನಿಕರ ತೋರಿ ಮಾದರಿಯಾದಂತೆ ನಾವು ಮಾದರಿಯಾಗೋಣ. ದೇವರ ವಾಕ್ಯ ಸಾರಿದಾಗ ಪಿಶಾಚಿ ಪೀಡಿತರು ಮುಕ್ತರಾಗುತ್ತಾರೆ. ವಿಶ್ವಾಸಿಗಳು ಇಂಥವರಿಗಾಗಿ ಪ್ರಾರ್ಥಿಸಿದಾಗ ಇವರು ಖಂಡಿತ ಬಿಡುಗಡೆ ಅನುಭವಿಸುತ್ತಾರೆ. ಹಾಗಾದರೆ ಪ್ರಿಯರೇ, ಯಾರೆಲ್ಲ ಇತರರಲ್ಲಿರುವ ಈ ವರದ ಕುರಿತಾಗಿ ಮತ್ಸರ ಪಡುತ್ತಾರೋ, ಇವತ್ತು ನಮಗೆ ದೇವರು ಯೇಸುಸ್ವಾಮಿ ತಿದ್ದುತ್ತಿದ್ದಾರೆ. ನಮ್ಮಲ್ಲಿರುವ ಈ ವರದಾನಗಳು ಧರ್ಮಸಭೆಯ ಅಭಿವೃದ್ಧಿಗಾಗಿ ನಾವೆಲ್ಲರೂ ಉಪಯೋಗಿಸೋಣ ಮತ್ತು ಸಂತೋಷ ಪಡೋಣ. ಆಮೇನ್. ಪ್ರೈಸ್ ದ ಲಾರ್ಡ್.